ಮೈಸೂರು ಹಿಡಿತಕ್ಕೆ ಸಾರಾ ಮಹೇಶ್ ಹೊಸ ತಂತ್ರ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿಡಿ ವರ್ಸಸ್ ಸಾರಾ ಮಹೇಶ್. ದಳಪತಿಗಳ ಸಮಾವೇಶದ ಹಿಂದೆ ಸಾರಾ ಟೀಮ್ ಕೈವಾಡ. ಒಂದ್ ಕಡೆ ಕಾಂಗ್ರೆಸ್ನ ನಾಯಕರ ಜೊತೆಗೆ ಜಿಟಿಡಿ ಸೌಖ್ಯವನ್ನ ಬೆಳೆಸಿದ್ದಾರೆ. ಇನ್ನೊಂದ್ ಕಡೆ ಜಿಟಿಎಸ್ ವೇದಿಕೆಯಲ್ಲಿ ಜಿಟಿಡಿ ವಿರೋಧದ ಘೋಷಣೆಗಳು ಕೇಳಿ ಬರ್ತಾ ಇವೆ. ಮೈಸೂರಿನಲ್ಲಿ ನಡೆದಂತಹ ಜಿಟಿಎಸ್ ಬೃಹತ್ ಸಮಾವೇಶ ಈಗ ಪಕ್ಷದ ಒಳ ರಾಜಕೀಯದ ಬಿಸಿ ಹೆಚ್ಚಿಸ್ತಾ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತ್ತೆ ಹಿಡಿತವನ್ನ ಸಾಧಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಾರಾ ಮಹೇಶ್ ಅಖಾಡಕ್ಕೆ ಇಳಿದಿದ್ದಾರೆ ಎನ್ನುವಂತಹ ಚರ್ಚೆ ಸಹ ಜೋರಾಗಿದೆ. ಕೆಲ ದಿನಗಳ ಹಿಂದೆ ಜಿಟಿ ದೇವೇಗೌಡರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡಿ ರಾಜಕೀಯ ಕುತೂಹಲ ಹುಟ್ಟಿಸಿದ್ರು. ಅಷ್ಟಾದರೂ ಸಮಾವೇಶದಲ್ಲಿ ಜಿಟಿ ದೇವೇಗೌಡರಿಗೆ ಆಹ್ವಾನವಿಲ್ಲದಂತಹ ಒಂದು ವಾತಾವರಣ ಸೃಷ್ಟಿಸಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಮಾವೇಶ ವೇದಿಕೆಯಲ್ಲಿ ಸಾರಾ ಮಹೇಶ್ ಆಪ್ತರ ಸಕ್ರಿಯತೆ ಕೂಡ ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಜಿಟಿ ದೇವೇಗೌಡರು ಕಾಂಗ್ರೆಸ್ನ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಜಿಟಿಎಸ್ ಒಳಗೆ ಕೇಳಿ ಬರ್ತಾ ಇದೆ. ಲೋಕಸಭೆ ಚುನಾವಣೆಯ ಬಳಿಕದಿಂದಲೇ ಜಿಟಿ ದೇವೇಗೌಡರ ನಡೆ ಬಗ್ಗೆ ಅಸಮಾಧಾನ ಹೊಂದಿದ್ದಂತಹ ಸಾರಾ ಮಹೇಶ್ ಅಂಡ್ ಟೀಮ್ ಇದೀಗ ಓಪನ್ ಚಾಲೆಂಜ್ ಅನ್ನ ನೀಡಿದಂತೆ ಕಾಣಿಸ್ತಾ ಇದೆ. ಪಕ್ಷಕ್ಕೆ ನಿಷ್ಠೆ ಮುಖ್ಯ, ಡಬಲ್ ಗೇಮ್ ಬೇಡ ಅಂತ ಹೇಳಿ ಸಂದೇಶವನ್ನ ದಳಪತಿಗಳು ಪರೋಕ್ಷವಾಗಿ ರವಾನಿಸಿದ್ದಾರೆ ಎನ್ನುವಂತಹ ಮಾತುಗಳು ಹರಿದಾಡ್ತಾ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತ್ತೆ ತಮ್ಮ ಪ್ರಾಬಲ್ಯವನ್ನ ತೋರಿಸಬೇಕು ಅನ್ನುವಂತಹ ಉದ್ದೇಶದಿಂದ ಸಾರಾ ಮಹೇಶ್ ನಿರಂತರವಾಗಿ ಕಾರ್ಯಕರ್ತರನ್ನ ಒಗ್ಗೂಡಿಸ್ತಾ ಇದ್ದಾರೆ. ಜಿಟಿಡಿ ಪ್ರಭಾವ ಕಡಿಮೆ ಮಾಡಿ ಮೈಸೂರು ರಾಜಕಾರಣದಲ್ಲಿ ತನ್ನದೇ ಹಿಡಿತವನ್ನ ನಿರ್ಮಿಸಬೇಕು ಅನ್ನುವಂತಹ ರಾಜಕೀಯ ಲೆಕ್ಕಾಚಾರವು ಜೆಡಿಎಸ್ ಒಳಗೆ ಶುರುವಾಗಿದೆ ಎನ್ನಲಾಗ್ತಾ ಇದೆ. ಇನ್ನೊಂದು ಕಡೆ ಜಿಟಿ ದೇವೇಗೌಡರ ಬೆಂಬಲಿಗರು ಮಾತ್ರ ಜಿಟಿ ದೇವೇಗೌಡ್ರೆ ಮೈಸೂರಿನ ಜೆಡಿಎಸ್ ಶಕ್ತಿ ಅಂತ ಹೇಳಿ ಪ್ರತಿದಾಳಿಯನ್ನ ನಡೆಸ್ತಾ ಇದ್ದಾರೆ. ದೇವೇಗೌಡರ ಭೇಟಿ ಬಳಿಕವೂ ಜಿಟಿ ದೇವೇಗೌಡರಿಗೆ ಸೂಕ್ತ ಗೌರವ ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನ ಅವರ ಬೆಂಬಲಿಗರಲ್ಲಿ ಕುರಿತಾ ಇದೆ. ಇದೇ ಅಸಮಾಧಾನ ಮುಂದಿನ ದಿನಗಳಲ್ಲಿ ಮತ್ತೊಂದು ರಾಜಕೀಯ ಸ್ಫೋಟಕ್ಕೆ ಕಾರಣವಾಗುತ್ತಾ ಕಾದ್ ನೋಡಬೇಕಾಗಿದೆ.